ಫೈನಲಿ ಪಣಂಬೂರ್ ಬೀಚಲ್ಲಿ ಒಂಟೆ ರೈಡ್ ಹೋದ್ವು. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಲಾವಣ್ಯ ಪ್ರದೀಪ್ ವ್ಲಾಗ್ಸ್. ಹಾಗೆ ನೈಟ್ ಕೋಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಬೆಳಗ್ಗೆ 4 ಗಂಟೆ ಆಗಿತ್ತು. ಸೊ ಅವ್ರ ಫ್ರೆಂಡ್ ಮನೆಗೇನೆ ಹೋದ್ವಿ. ಅಲ್ಲಿ ಮಾರ್ನಿಂಗ್ ಮಲಗಿದ್ದು ಬೆಳಗ್ಗೆ 8 ಗಂಟೆಗೆ ಎದ್ದಾಗ ನೋಡಿ ಹೇಗಿದೆ ವ್ಯೂ, ಸೂಪರ್ ಆಗಿದೆ. ಮಂಗಳೂರು ಸೈಡ್ ಹೇಳ್ತಾ ಇದ್ರು, ನಾನು ಯಾವತ್ತೂ ಹೋಗಿರಲಿಲ್ಲ, ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ಇಲ್ಲಿ ನೋಡಿ ಸರೌಂಡಿಂಗ್ ಎಷ್ಟು ಚೆನ್ನಾಗಿದೆ. ಹಾಗೆ ಮಾರ್ನಿಂಗ್ ಮಂಗಳೂರು ಸ್ಪೆಷಲ್ ಹೊಸದ ಹಾಕೋರು ನೀರು ದೋಸೆ ಮಾಡ್ತಾ ಇದ್ರು. ಹಾಗೆ ಅವ್ರು ಮಾಡಿದ ಕಾಯಿ ಚಟ್ನಿ ಮಾತ್ರ ಬೊಂಬಾಟಾಗಿತ್ತು. ನಾವು ನೈಟ್ ಬಂದು ಇಲ್ಲೇ ಉಳ್ಕೊಂಡಾಗಿಂದ ನಾವು ಮಾರ್ನಿಂಗ್ ನಾವು ಇರೋದು ಅಂದ್ಕೊಂಡು ಅವ್ರ ಮನೇಲಿ ಇವಾಗ ಬೇರೆಯವ್ರ ಮನೇಲಿ ಇದ್ದೀವಿ ಅನ್ನೋ ಥರ ಫೀಲೇ ಕೊಡಲಿಲ್ಲ. ಅಷ್ಟು ಚೆನ್ನಾಗಿ ನಮ್ಮ ಮನೆಯವರು ಅನ್ನೋ ಥರ ನೋಡ್ಕೊತಾ ಇದ್ರು. ತುಂಬ ಖುಷಿ ಆಯಿತು ಅಲ್ಲಿ ಇದ್ದಿದ್ದಕ್ಕೂ. ಹಾಗೆ ಒಂದು 90 ಕೊಟ್ಟರು. ಅಯ್ಯೋಯ್ಯೋ 90 ತಿನ್ಕೊಂಡ್ಬಿಟ್ಟಿದ್ದೀರಾ, ಅಲ್ಲಿ ಫೇಮಸ್ಸು ಪುನರ್ ಪುಲಿ ಜ್ಯೂಸ್ ಅಂತ. ಹಾಗೆ ಲಂಚ್ ಕೂಡ ಪ್ರಿಪೇರ್ ಆಗಿತ್ತು. ಲಂಚ್ ಕೂಡ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಆ್ಯಂಡ್ ಗಣೇಶಣ್ಣ ಆ್ಯಂಡ್ ಫ್ಯಾಮಿಲಿ ಅವ್ರಿಗೆ ತುಂಬ ಥ್ಯಾಂಕ್ಸ್. ಅವ್ರ ಕಡೆಯಿಂದ ನಾವು ಈ ಕೋಲ ನಾನು ಯಾವತ್ತೂ ನೋಡಿರಲಿಲ್ಲ, ನೋಡಬೇಕು ಅಂದ್ಕೊಂಡಿದ್ದೆ. ಅವ್ರ ಕಡೆಯಿಂದ ಅದು ಕೂಡ ನನ್ನ ಡ್ರೀಮ್ ಅಂತಲೇ ಅಂದ್ಕೊಳ್ಳಿ, ಅದು ಕೂಡ ಕಂಪ್ಲೀಟ್ ಆಯಿತು. ಹಾಗೆ ಅಲ್ಲಿಂದ ಕೊರಗಜ್ಜ ದೇವ್ರದ ದರ್ಶನ ಮಾಡ್ಕೊಳ್ಳೋಣ ಅಂತ ಹೊರಟ್ವಿ. ಆ ಟೆಂಪಲಲ್ಲಿ ವಿಡಿಯೋ ಅಲೋ ಇಲ್ಲ, ಸೊ ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದು ಮುಗಿಸ್ಕೊಂಡು ಅಲ್ಲಿಂದ ಮಂಗಳೂರು ಬೀಚ್ ಕಡೆ ಹೊರಟ್ವಿ. ನಾವು ಬಂದಿದ್ದು ಪಣಂಬೂರು ಬೀಚ್ಗೆ. ಸೊ ಅಲ್ಲಿಂದ ನಿಯರ್ ಇರೋದು ಇದೇ ಬೀಚು. ಟೈಮ್ ಕೂಡ ಆಗಿಬಿಟ್ಟಿತ್ತು, ಹಾಗಾಗಿ ಅಲ್ಲಿಗೆ ಹೋದ್ವಿ. ನಾವು ಹೋಗೋಷ್ಟೊತ್ತಿಗೆ 5:30 ಆಗಿತ್ತು. ಆ ಈವ್ನಿಂಗಲ್ಲಿ ಕೂಡ ತುಂಬ ಜನ ಇದ್ದರು, ಇನ್ನೂ ಬರ್ತಾನೆ ಇದ್ರು. ನಾವು ಹೋಗೋವಾಗಲೂ ನಮ್ಮದು ಟೈಮ್ ಆಗಿತ್ತು. ಆಲ್ರೆಡಿ ಅವ್ರು ತುಂಬ ಜನ ಬರ್ತಾನೆ ಇದ್ರು, ಸ್ವಲ್ಪ ಜನ ಹೋಗ್ತಾ ಇದ್ರು. ಹಾಗೆ ನಿಮಗೆ ಬೀಚಲ್ಲಿ ಆಡಬೇಕು ಅಂತಂದರೆ ಆಲ್ಮೋಸ್ಟ್ ಎಲ್ಲ ಬಟ್ಟೆಗಳಿದೆ, ನಿಮಗೆ ಬೇಕು ಅಂದರೆ ಇಲ್ಲೇ ಪರ್ಚೇಸ್ ಮಾಡ್ಕೋಬೋದು. ನಾವು ಹೋಗೋಷ್ಟರಲ್ಲಿ ರವಿ ಅಣ್ಣ ಅವ್ರ ಮಿಸ್ಸಸ್ ಫುಲ್ಲು ಆಲ್ರೆಡಿ ಜೋಶಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ರು. ನಾವು ಹೋಗ್ಬಿಟ್ಟು ಅವ್ರು ಜಾಯ್ನ್ ಆದ್ವಿ. ಹಾಗೆ ಮುಂದೆ ನಾವು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ಬೀಚ್ ನೋಡಿದೆ ತಕ್ಷಣ ನಮ್ಮ ಮನೆಯವ್ರು ಬೀಚ್ ಕಡೆ ಶೂಗಿ ಎಲ್ಲ ತೆಗೆದಾಗ್ಬಿಟ್ಟು ಓಡ್ತಾ ಇದ್ರು. ಬೀಚಲ್ಲಿ ಆಟ ಆಡಿ ಮುಗಿಸೋಷ್ಟೊತ್ತಲ್ಲಿ ನೈಟ್ ಆಗಿಬಿಟ್ಟಿತ್ತು. ಸೊ ಆದ್ರೂ ಇನ್ನೂ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನಿಸ್ತು. ಸೊ ಬೀಚಲ್ಲಿ ಒಂದು ಸ್ವಲ್ಪ ಹೊತ್ತು ಹಾಗೆ ವಾಕ್ ಹೋಗಿದ್ವಿ. ವಾಕ್ ಹೋಗ್ಬಿಟ್ಟು ನನಗೆ ಆಲ್ರೆಡಿ ನೀರಲ್ಲಿ ಆಟ ಆಡಿ ಟಯರ್ಡ್ ಆಗಿತ್ತು. ಸೊ ವಾಪಸ್ ಬಂದೆ. ನಮ್ಮ ಮನೆಯವ್ರಿಗೆ ಇನ್ನೂ ಆಟ ಆಡಬೇಕು ಅನ್ನಿಸ್ತು. ಚಿಕ್ಕ ಮಕ್ಳು ಥರ ಆರಾಮಾಗಿ ಆಟ ಆಡ್ಕೊಂಡಿದ್ರು, ನೋಡ್ತಾ ಕೂತಿದ್ದೆ. ಡೈಲಿ ಬೆಂಗಳೂರಲ್ಲಿ ಟ್ರಾಫಿಕ್ ನೋಡಿರೋ ನಮಗೆ ಈ ಬೀಚ್ ಹತ್ರ ಬಂದರೆ ಏನೋ ಒಂದು ರಿಫ್ರೆಶ್ ಆಗಿರೋ ಫೀಲ್ ಬರ್ತಿತ್ತು. ಹಾಗೆ ಲೈಫಲ್ಲಿ ಎಷ್ಟೇ ಬ್ಯುಸಿ ಇದ್ರೂ ಕೂಡ ಒಂದು ಸತಿ ಆದರೂ ನಮಗೋಸ್ಕರ ಟೈಮ್ ಕೊಡಬೇಕು ಅಂತ ಅನಿಸುತ್ತೆ ಅಲ್ವಾ. ಹಾಗೆ ಮುಂದೆ ಹೋಗ್ತಾ ಹಾರ್ಸ್ ರೈಡ್ ಇತ್ತು, ಹಾಗೆ ಕ್ಯಾಮಲ್ ರೈಡಿಂಗ್ ಕೂಡ ಇತ್ತು. ಹಾರ್ಸ್ ರೈಡ್ ಹೋಗೋಕೆ ನಂಗೆ ಸ್ವಲ್ಪ ಭಯ ಇತ್ತು, ಯಾಕೆಂದರೆ ಅದು ತುಂಬ ಫಾಸ್ಟ್ ಅಲ್ವಾ. ಸೊ ಕ್ಯಾಮಲ್ ರೈಡಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಹೋದ್ವಿ ನಾವೆಲ್ಲ. ಒಂಟೆ ರೈಡ್ ನನಗಂತೂ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಹಾಗೆಯೇ ನೀವು ಎಲ್ಲಾದರೂ ಬೀಚ್ ಸೈಡ್ ಹೋದಾಗ ಒಂಟೆ ರೈಡ್ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಟ್ರೈ ಮಾಡಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಇಷ್ಟ ಆಯಿತು. ಆಲ್ರೆಡಿ ನೀವು ಯಾರ್ಯಾರು ಒಂಟೆ ರೈಡ್ ಹೋಗಿದ್ದೀರಾ ಅಂತ ಅನ್ನೋರು ಬಿಲೋ ಒಂದು ಕಮೆಂಟ್ ಮಾಡಿ ತಿಳಿಸಿ ನನಗೂ. भैया ऐसा फ्रेंड से करो, किस कर रहे हैं ना. क्यों हंस रहे हैं? ये मच्छी मोबाइल ಒಂಟೆ
ಮುಗಿಸೋ ಅಷ್ಟರಲ್ಲಿ ಟೈಮ್ ಆಲ್ರೆಡಿ 9 o'clock ಆಗಿತ್ತು. ಹಾಗೆ ನಾವು ಮಾರ್ನಿಂಗ್ ಕದ್ರಿ ಟೆಂಪಲ್ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಅಲ್ಲೇ ರೂಮ್ ಮಾಡಿ ಸ್ಟೇ ಆದ್ವಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು.